ಇಷ್ಟೆಲ್ಲ ಮಂದಿ VVIPಗಳು ಬಂದರು. ಇದನ್ನು ಹೊರತುಪಡಿಸಿಯೂ ಕೂಡ ಇನ್ಫ್ಲೂಯೆನ್ಷಿಯಲ್ ಜನಗಳು, ಅವರಿಗೋಸ್ಕರ ಪ್ರತ್ಯೇಕ ವ್ಯವಸ್ಥೆ, ಹೀಗಾಗಿ ಬಡ ಭಕ್ತರಿಗೆ ವ್ಯವಸ್ಥೆಗಳು ಇಲ್ಲದೆ ಕಾಲು ತುಳಿತದಂತಹ ಅವಘಡ ಆಗೋಯ್ತು ಅನ್ನೋ ಆರೋಪ ಇದೆ. ಆದರೆ ಈ ಕಾಲು ತುಳಿತ ಕಳಂಕದ ಬಳಿಕ ಕುಂಭ ಇನ್ನಷ್ಟು ಬಿಗಿಯಾಗಿದೆ. ಅಂದರೆ ವ್ಯವಸ್ಥೆಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಜನಜಂಗುಳಿ ನಿಯಂತ್ರಣಕ್ಕಾಗಿ ಯೋಗಿ ಪಂಚಾಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ. ದುರಂತದ ಬಳಿಕ ಮಹಾಕುಂಭದಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನು ತರಲಾಗಿದೆ. 5 ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿದೆ ಅಲ್ಲಿನ ಸ್ಥಳೀಯಾಡಳಿತ. ಫೆಬ್ರವರಿ 4ರವರೆಗೂ ಮುಂದಿನ ಪುಣ್ಯ ಸ್ನಾನ ಇರೋದು ಫೆಬ್ರವರಿ 3ನೇ ತಾರೀಕು. ಅದಾಗಿ ಮರುದಿನದವರೆಗೂ VVIPಗಳಿಗೆ ಯಾವುದೇ ರೀತಿಯ ಸ್ಪೆಷಲ್ ಪ್ರಾವಿಷನ್ಗಳಿರಲ್ಲ. ಭಕ್ತರು ನಾರ್ಮಲ್ ಯಾವ ರೀತಿಯಾಗಿ ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಅದೇ ರೀತಿಯಲ್ಲೇ ಹೋಗಬೇಕಾದ ಅನಿವಾರ್ಯತೆ. 6 ದಿನಗಳ ಕಾಲ ಎಲ್ಲ VVIPಗಳ ಪಾಸನ್ನು ಕೂಡ ರದ್ದು ಮಾಡಲಾಗಿದೆ. ವಿಶೇಷ ಪಾಸ್ ಇದ್ದರೂ ಕೂಡ ಕುಂಭಕ್ಕೆ ನೋ ಎಂಟ್ರಿ, ನಾರ್ಮಲ್ ಜನರಂತೆ ಬರಬೇಕು, ಬಂದು ಹೋಗಬೇಕು, ಅಷ್ಟು ಮಾತ್ರ ನಿಯಮವನ್ನು ಜಾರಿಗೆ ತರಲಾಗಿದೆ. ಇಡೀ ಪ್ರಯಾಗ್ರಾಜ್ನಲ್ಲಿ ವಾಹನದ ಓಡಾಟವನ್ನು ನಿಷೇಧ ಮಾಡಲಾಗಿದೆ. ನೋ ವೆಹಿಕಲ್ ಝೋನ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಏಕಮುಖ ಸಂಚಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ಫ್ಯಾಕ್ಟ್ ಆ ಕಾಲು ತುಳಿತ ಆದ ಸಂದರ್ಭದಲ್ಲೂ ಕೂಡ ಸ್ನಾನಕ್ಕೆ ಹೋಗೋ ಮಾರ್ಗ, ಪುಣ್ಯ ಸ್ನಾನ ಮುಗಿಸಿ ಬರೋ ಮಾರ್ಗ ಎರಡೂ ಕೂಡ ಒಂದೇ ಇದ್ದ ಕಾರಣಕ್ಕೂ ಕೂಡ ಹೆಚ್ಚಿನ ಜನಸಂದಣಿ ಆಯಿತು ಅನ್ನೋ ಆರೋಪ ಬಂತು. ಹೀಗಾಗಿ ಒನ್ ವೇ ಮಾತ್ರ, ಅಂದರೆ ಕುಂಭಕ್ಕೆ ಪುಣ್ಯ ಸ್ನಾನಕ್ಕೆ ಹೋಗುವ ಮಾರ್ಗದಲ್ಲೇ ವಾಪಸ್ ಬರೋ ಹಾಗಿಲ್ಲ, ಅದಕ್ಕೆ ಪ್ರತ್ಯೇಕವಾದ ಮಾರ್ಗ ಅನ್ನೋ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾತ್ಕಾಲಿಕ ಸೇತುವೆಗಳಲ್ಲೂ ಕೂಡ ಈ ತಾತ್ಕಾಲಿಕ ಸೇತುವೆಗಳನ್ನೇ ನಿರ್ಮಾಣ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಸೇತುವೆಗಳಿದೆ. ಅದರಲ್ಲೂ ಕೂಡ ಕೇವಲ ಏಕಮುಖ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಲಾಗಿದೆ. ಪ್ರಯಾಗ್ರಾಜ್ ಒಳಗೆ ವಾಹನಗಳು ಪ್ರವೇಶ ಮಾಡುವ ಹಾಗಿಲ್ಲ. ಪುಣ್ಯಕ್ಷೇತ್ರದ ಹೊರಗಿನಿಂದ ಬರೋ ವಾಹನಗಳು, ಬಟ್ ಒಳಗಡೆ ಈ ರಿಕ್ಷಾಗಳು, ಬೈಕ್ನ ವ್ಯವಸ್ಥೆ, ಹಾಗೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್, ಬಸ್ ಇತ್ಯಾದಿ ವ್ಯವಸ್ಥೆ ಇದ್ದೇ ಇರುತ್ತೆ. ಆದರೆ ಹೊರಗಿನಿಂದ ಬರುವವರ ವಾಹನಗಳು ಪ್ರಯಾಗ್ರಾಜ್ನ ಒಳಗಡೆ ಎಂಟ್ರಿ ಮಾಡುವ ಹಾಗಿಲ್ಲ ಅಂಥೇಳಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಾಮಾನ್ಯರು VIPಗಳಿಗೆ ಯಾವುದೇ ರೀತಿ ತಾರತಮ್ಯ ಇರೋದಿಲ್ಲ. ಎಲ್ಲರೂ ಸಾಮಾನ್ಯರಂತೆಯೇ ಪುಣ್ಯ ಸ್ನಾನಕ್ಕೆ ಬಂದು ಹೋಗಬೇಕು. ಪುಣ್ಯ ಸ್ನಾನವಾದ ಬಳಿಕ ಕಾಲಹರಣ ಮಾಡಲಿಕ್ಕೆಲ್ಲ ಅವಕಾಶ ಇಲ್ಲ. ಆ ಘಾಟ್ ಪ್ರದೇಶದಲ್ಲಿ ಕೂತು ಕೆಲ ಕಾಲವನ್ನು ಕಳೀಲಿಕ್ಕೆ ಅವಕಾಶ ಇತ್ತು ಇಷ್ಟು ದಿನ. ಅಥವಾ ಪುಣ್ಯ ಸ್ನಾನಕ್ಕೆ ಹೋಗುವವರು ನಿಗದಿತ ಸಮಯಕ್ಕೆ ಪುಣ್ಯ ಸ್ನಾನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡುವವರು ಆ ಘಾಟ್ಗೆ ಹೋಗೋ ದಾರಿ ಮಧ್ಯದಲ್ಲಿ ಮಲಗಲಿಕ್ಕೆ ಅದಕ್ಕೆಲ್ಲ ಅವಕಾಶ ಇತ್ತು. ಇನ್ಮೇಲೆ ಆ ರೀತಿಯಾಗಿ ಯಾರೂ ಇರೋ ಹಾಗಿಲ್ಲ. ನಡ್ಕೊಂಡು ಹೋಗಬೇಕು, ಪುಣ್ಯ ಸ್ನಾನ ಮಾಡಿ ವಾಪಸ್ ಬರಬೇಕು. ಈ ರೀತಿಯಾದ ಕಠಿಣ ನಿಯಮವನ್ನು ಜಾರಿಗೆ ತರಲಾಗಿದೆ. ಜನರ ಸುಲಲಿತ ಒಳ ಹೊರ ಹರಿವಿಗೆ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. VVIPಗಳನ್ನು ಸಾಮಾನ್ಯರಂತೆ ಪರಿಗಣಿಸಬೇಕು ಅನ್ನೋ ಸ್ಟ್ರಿಕ್ಟ್ ಆರ್ಡರ್ಸ್ ಕೂಡ ಪಾಸ್ ಮಾಡಲಾಗಿದೆ. VVIP ಅಂತ ಹೇಳಿ ಅವರನ್ನು ವಿಶೇಷವಾಗಿ ಫೋಕಸ್ ಮಾಡಿ ಪ್ರತ್ಯೇಕ ಮಾರ್ಗದಲ್ಲಿ ಅವರನ್ನು ಕೊಂಡೊಯ್ಯೋದಕ್ಕೆ ಅವಕಾಶ ಇರೋದಿಲ್ಲ. ಕುಂಭಮೇಳ ಎಲ್ಲರಿಗೂ ಒಂದೇ ಅನ್ನೋ ನೀತಿಯನ್ನು ಜಾರಿಗೆ ತರಲಾಗಿದೆ. 2019ರ ಕುಂಭಮೇಳ ಅನುಭವಿಗಳಿಗೆ, ಅದನ್ನು ನಿಭಾಯಿಸಿದ ಅನುಭವಿಗಳಿಗೆ ಮತ್ತೊಮ್ಮೆ ಬನ್ನಿ ಇಲ್ಲಿ ವ್ಯವಸ್ಥೆಯನ್ನು ನಿಭಾಯಿಸಲಿಕ್ಕೆ ಅಂತ ಕರೆತರಲಾಗಿದೆ. ಇಬ್ಬರು IAS ಅಧಿಕಾರಿಗಳಿಗೆ ನಿರ್ವಹಣೆಯ ಹೊಣೆಯನ್ನು ವಹಿಸಲಾಗಿದೆ. 144 ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭ. ಹೀಗಾಗಿ ಇನ್ನು ಫೆಬ್ರವರಿ 26ನೇ ತಾರೀಕಿನವರೆಗೆ ಹೆಚ್ಚು ಕಮ್ಮಿ 20-25 ದಿನಗಳ ಕಾಲ ಅವಕಾಶ ಇದೆ. ಎಲ್ಲರಿಗೂ ಕೂಡ ಸುಲಭವಾಗಿ ಪುಣ್ಯ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ ಮಾಡುವ ಪ್ರಯತ್ನ ಆಗ್ತಿದೆ. ಮತ್ತೊಂದು ಅವಘಡಕ್ಕೆ ಸಾಕ್ಷಿಯಾಗದೆ ಇರಲಿ ಅಂತ ನಾವು ಕೂಡ ಆಶಿಸೋಣ. ಇನ್ನು ಪ್ರಯಾಗ್ರಾಜ್ಗೆ ಪುಣ್ಯ ಸ್ನಾನಕ್ಕೆ ಹೋದ ಕೆಲ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ, ಗಮನಿಸಿ. ಕನ್ನಡಿಗರು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಈಗಷ್ಟೇ ನಮ್ಮ ಜೊತೆಲಿ ಮಾತಾಡಕ್ಕೆ ಅವರೆಲ್ಲ ಬಂದಿದ್ದಾರೆ. ಎಲ್ಲಿಂದ ಬಂದ್ರು, ಯಾವಾಗ ಬಂದ್ರು, ಹೆಂಗಿದೆ ಕಾಲ್ ತುಳಿತ, ಮತ್ತೊಂದು ಮಗದೊಂದರ ನಂತರ ಈಗಿನ ಇಲ್ಲಿನ ಚಿತ್ರಣದ ಬಗ್ಗೆ ಅವರನ್ನೇ ಕೇಳೋಣ. ನಡಿಬೇಕು ಅದು ಇದು ಎಲ್ಲ ಏನು ಚರ್ಚೆಗಳಿದಾವಲ್ಲ, ಅವ್ರೇನು ಹೇಳ್ತಾರೆ, ಅವ್ರಿಗೆ ಏನು ತ್ರಾಸಾಯ್ತು, ಹೆಂಗೆ ಬಂದ್ರು, ಏನು ವೇತ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ಕಾರ ರೀ ಸರ್, ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ. 144 ವರ್ಷ ಆದ್ಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ವಿ ನೋಡಿ, ಎಷ್ಟು ಭಾಳ ಹೆಮ್ಮೆ, ಒಂದೆಷ್ಟು ಪುಣ್ಯ ನಮಗೆ. ಹೇಳಿ ಸರ್, ಎಲ್ಲಿಂದ ಬಂದ್ರಿ ತಾವು? ಸರ್, ನಾವು ತುಮಕೂರಿಂದ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಅರಸೀಕೆರೆಯಿಂದ ಬಂದಿದ್ದಾರೆ, ಕಡೂರಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದೇ ಟ್ರೈನ್ನಲ್ಲಿ ನಾವು ಜರ್ನಿ ಮಾಡಿದ್ದೀವಿ. ನಮಗೆ ಯಾವುದೇ ಕೂಡ ಅಡೆತಡೆ ಆಗ್ದಲೇ ನಾವು ಇನ್ನೊಂದು ಸೈಡ್ ಬುಕ್ ಮಾಡ್ಕೊಂಡಲೇ ಕೂಡ ಬಂದಿದ್ದೀವಿ. ನಮಗೆ ಯಾವುದು ಶ್ರಮ ಅನ್ನಿಸ್ಲಿಲ್ಲ. ಇಲ್ಲಿಗೆ ಬಂದು ನೋಡಿದಾಗ ನೆನ್ನೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನಮಗೆ ಫೋನು ಮೆಸೇಜು ಬರ್ತಾ ಇತ್ತು. ಇವತ್ತು ಬಂದು ನೋಡಿದಾಗ ಇಂಥ ಸ್ವರ್ಗದಲ್ಲಿ ನಾವು ಇದೀವಲ್ಲ ಅನ್ನೋದು ಭಾಳ ಖುಷಿ ಆಯಿತು. ಯಾವುದೇ ಕಾರಣಕ್ಕೂ ಯಾರೇನೇ ಹೇಳಿದ್ರು ಇದು ಮಾಡ್ಕೋಬೇಡಿ. ಇದು ಜೀವನದಲ್ಲಿ ಒಂದ್ಸು ಸಿಕ್ಕಿದೆ ನಮಗೆ, ಅದನ್ನು ಪಡ್ಕೊಬೇಕು, ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ. ಅಮ್ಮ, ತಾವು ಯಾವಾಗ
ತುಮಕೂರಿಂದ ಹೊರಟ್ರಿ, ಯಾವಾಗ ಪ್ರಯಾಗ್ರಾಜ್ ರೀಚ್ ಆದ್ರಿ, ಯಾವಾಗ ಪುಣ್ಯ ಸ್ನಾನ ಮಾಡಿದ್ರಿ? 28ನೇ ತಾರೀಕು ಮಾರ್ನಿಂಗ್ ಹೊರಟ್ವಿ. ಇವತ್ತು ಮಾರ್ನಿಂಗು ನಾವು ಬಂದು ಇಲ್ಲಿ ತಲುಪಿದ್ದು. ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ಹೇಳಿರೋ ತರ ಯಾವುದು ಇಲ್ಲ. ತುಂಬಾನೇ ಭಯ ಪಡ್ಕೊಂಡು ಬಂದ್ವಿ ಹೇಗಿದೆಯೋ ಏನೋ ಅಂತ. ಆದ್ರೆ ಇಲ್ಲಿ ಯಾವುದೇ ರೀತಿ ಆ ತರ ಕಾಣ್ತಿಲ್ಲ. ತುಂಬಾನೇ ಚೆನ್ನಾಗಿದೆ. ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಜನ ಸೇರ್ತಾರೆ, ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಏನೊಂದು ಅಚಾತುರ್ಯ ಆಗಿ ಹೋಗಿದೆ. ಅಷ್ಟು ಕೋಟಿ ಜನ ಇರುವಾಗ ಹಂಗಾಗತ್ತೆ, ಆಗಿದೆ, ಆಗ್ಬಾರ್ದಾಗಿತ್ತು ಅನ್ನೋದಷ್ಟೇ. ಹೌದು, ನಿನ್ನೆ ಏನಾಗಿದೆ, ಎಲ್ಲರೂ ಒಂದು ಕ್ರೌಡನ್ನ ಇದನ್ನ ಮಾಡಿ ಅದನ್ನ ಇದು ಹಂಗಾಗಿದೆ ಹಿಂಗಾಗಿದೆ, ಜನಸಂಖ್ಯೆ ಜಾಸ್ತಿ ಆಯ್ತು, ಆಮೇಲೆ ಆ ತುಳಿತದಲ್ಲಿ ಸತ್ತೋದ್ರು, ಈ ತರ ಎಲ್ಲ ಬರೀ ಸುಮ್ನೆ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ಆದ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ನೋಡ್ಬೇಕು ಅಂದ್ರೆ ಜನ ಬಂದು ಒಂದು ಸಲ ನೋಡಿ. 26ನೇ ತಾರೀಕು ಲಾಸ್ಟ್ ಇದೆ. ಬಟ್ ಅಷ್ಟೊಳಗೆ ಬನ್ನಿ. ಬರೋದು ಹೋಗೋದು ಕಾಮನ್. ಜನಕ್ಕೆ ಒಂದ್ ಸ್ವಲ್ಪ ಶ್ರಮ ಆಗುತ್ತೆ, ಮತ್ತೆ ಕಮ್ಮಿ ಆಗುತ್ತೆ, ಎಲ್ಲದೂ ಇದ್ದಿದ್ದೆ. ಹಂಗ ಅನ್ಕೊಂಡು ಅಲ್ಲೇ ಕೂತ್ರೆ ಆಗಲ್ಲ, ನೋಡ್ಬೇಕು. ತುಂಬಾ ವ್ಯವಸ್ಥೆ. ಈಗ ನಾವು ನೋಡಿ ಸುಮಾರು ಒಂದು 20 ದಿನದಿಂದ ಈ ಮಹಾ ಕುಂಭಮೇಳವನ್ನ ಕನ್ನಡಿಗರಿಗೆ ತೋರಿಸ್ತಾ ಇದೀವಿ. ಸರ್, ನಾನು ರಿಪಬ್ಲಿಕ್ನ ಇವತ್ತು ಕುಂಭಮೇಳ ಅಂತ ಅಲ್ಲ, ನಾನು ಹೆಚ್ಚು ಕಡಿಮೆ 3-4 ವರ್ಷದಿಂದ ಪ್ರತಿ ಹಂತದವನ್ನು ನೋಡ್ತೀನಿ. ಯಾವುದೇ ಈಚ್ ಆ್ಯಂಡ್ ಎವರಿ ಪ್ರೋಗ್ರಾಮ್ಸು ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ನಾನು ಔಟ್ ಸೈಡ್ ಇದ್ರು ಮೊಬೈಲಲ್ಲಿ ಕೂಡ ನೋಡ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಂದೂ ಇಂಚು ಬಿಡದಲೆ ಯಾವ ಸಂಧಿ ಮೂಲೆಯಲ್ಲಿದ್ರು ಹುಡುಕೊಂಡು ಹೋಗಿ ನೀವು ಕವರೇಜ್ ಮಾಡಿಕೊಡ್ತೀನಿ. ಎಲ್ಲ ಮಂದಿ VVIPಗಳು ಬಂದರು. ಇದನ್ನು ಹೊರತುಪಡಿಸಿಯೂ ಕೂಡ ಇನ್ಫ್ಲೂಯೆನ್ಷಿಯಲ್ ಜನಗಳು, ಅವರಿಗೋಸ್ಕರ ಪ್ರತ್ಯೇಕ ವ್ಯವಸ್ಥೆ. ಹೀಗಾಗಿ ಬಡ ಭಕ್ತರಿಗೆ ವ್ಯವಸ್ಥೆಗಳು ಇಲ್ಲದೆ ಕಾಲು ತುಳಿತದಂತಹ ಅವಘಡ ಆಗೋಯ್ತು ಅನ್ನೋ ಆರೋಪ ಇದೆ. ಆದರೆ ಈ ಕಾಲು ತುಳಿತ ಕಳಂಕದ ಬಳಿಕ ಕುಂಭ ಇನ್ನಷ್ಟು ಬಿಗಿಯಾಗಿದೆ. ಅಂದರೆ ವ್ಯವಸ್ಥೆಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಜನಜಂಗುಳಿ ನಿಯಂತ್ರಣಕ್ಕಾಗಿ ಯೋಗಿ ಪಂಚಾಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ. ದುರಂತದ ಬಳಿಕ ಮಹಾಕುಂಭದಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನು ತರಲಾಗಿದೆ. 5 ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿದೆ ಅಲ್ಲಿನ ಸ್ಥಳೀಯಾಡಳಿತ. ಫೆಬ್ರವರಿ 4ರವರೆಗೂ ಮುಂದಿನ ಪುಣ್ಯ ಸ್ನಾನ ಇರೋದು ಫೆಬ್ರವರಿ 3ನೇ ತಾರೀಕು. ಅದಾಗಿ ಮರುದಿನದವರೆಗೂ VVIPಗಳಿಗೆ ಯಾವುದೇ ರೀತಿಯ ಸ್ಪೆಷಲ್ ಪ್ರಾವಿಷನ್ಗಳಿರಲ್ಲ. ಭಕ್ತರು ನಾರ್ಮಲ್ ಯಾವ ರೀತಿಯಾಗಿ ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಅದೇ ರೀತಿಯಲ್ಲೇ ಹೋಗಬೇಕಾದ ಅನಿವಾರ್ಯತೆ. 6 ದಿನಗಳ ಕಾಲ ಎಲ್ಲ VVIPಗಳ ಪಾಸನ್ನು ಕೂಡ ರದ್ದು ಮಾಡಲಾಗಿದೆ. ವಿಶೇಷ ಪಾಸ್ ಇದ್ದರೂ ಕೂಡ ಕುಂಭಕ್ಕೆ ನೋ ಎಂಟ್ರಿ, ನಾರ್ಮಲ್ ಜನರಂತೆ ಬರಬೇಕು, ಬಂದು ಹೋಗಬೇಕು, ಅಷ್ಟು ಮಾತ್ರ ನಿಯಮವನ್ನು ಜಾರಿಗೆ ತರಲಾಗಿದೆ. ಇಡೀ ಪ್ರಯಾಗ್ರಾಜ್ನಲ್ಲಿ ವಾಹನದ ಓಡಾಟವನ್ನು ನಿಷೇಧ ಮಾಡಲಾಗಿದೆ. ನೋ ವೆಹಿಕಲ್ ಝೋನ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಏಕಮುಖ ಸಂಚಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ಫ್ಯಾಕ್ಟ್ ಆ ಕಾಲು ತುಳಿತ ಆದ ಸಂದರ್ಭದಲ್ಲೂ ಕೂಡ ಸ್ನಾನಕ್ಕೆ ಹೋಗೋ ಮಾರ್ಗ, ಪುಣ್ಯ ಸ್ನಾನ ಮುಗಿಸಿ ಬರೋ ಮಾರ್ಗ ಎರಡೂ ಕೂಡ ಒಂದೇ ಇದ್ದ ಕಾರಣಕ್ಕೂ ಕೂಡ ಹೆಚ್ಚಿನ ಜನಸಂದಣಿ ಆಯಿತು ಅನ್ನೋ ಆರೋಪ ಬಂತು. ಹೀಗಾಗಿ ಒನ್ ವೇ ಮಾತ್ರ, ಅಂದರೆ ಕುಂಭಕ್ಕೆ ಪುಣ್ಯ ಸ್ನಾನಕ್ಕೆ ಹೋಗುವ ಮಾರ್ಗದಲ್ಲೇ ವಾಪಸ್ ಬರೋ ಹಾಗಿಲ್ಲ, ಅದಕ್ಕೆ ಪ್ರತ್ಯೇಕವಾದ ಮಾರ್ಗ ಅನ್ನೋ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾತ್ಕಾಲಿಕ ಸೇತುವೆಗಳಲ್ಲೂ ಕೂಡ ಈ ತಾತ್ಕಾಲಿಕ ಸೇತುವೆಗಳನ್ನೇ ನಿರ್ಮಾಣ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಸೇತುವೆಗಳಿದೆ. ಅದರಲ್ಲೂ ಕೂಡ ಕೇವಲ ಏಕಮುಖ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಲಾಗಿದೆ. ಪ್ರಯಾಗ್ರಾಜ್ ಒಳಗೆ ವಾಹನಗಳು ಪ್ರವೇಶ ಮಾಡುವ ಹಾಗಿಲ್ಲ. ಪುಣ್ಯಕ್ಷೇತ್ರದ ಹೊರಗಿನಿಂದ ಬರೋ ವಾಹನಗಳು, ಬಟ್ ಒಳಗಡೆ ಈ ರಿಕ್ಷಾಗಳು, ಬೈಕ್ನ ವ್ಯವಸ್ಥೆ, ಹಾಗೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್, ಬಸ್ ಇತ್ಯಾದಿ ವ್ಯವಸ್ಥೆ ಇದ್ದೇ ಇರುತ್ತೆ. ಆದರೆ ಹೊರಗಿನಿಂದ ಬರುವವರ ವಾಹನಗಳು ಪ್ರಯಾಗ್ರಾಜ್ನ ಒಳಗಡೆ ಎಂಟ್ರಿ ಮಾಡುವ ಹಾಗಿಲ್ಲ ಅಂಥೇಳಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಾಮಾನ್ಯರು VIPಗಳಿಗೆ ಯಾವುದೇ ರೀತಿ ತಾರತಮ್ಯ ಇರೋದಿಲ್ಲ. ಎಲ್ಲರೂ ಸಾಮಾನ್ಯರಂತೆಯೇ ಪುಣ್ಯ ಸ್ನಾನಕ್ಕೆ ಬಂದು ಹೋಗಬೇಕು. ಪುಣ್ಯ ಸ್ನಾನವಾದ ಬಳಿಕ ಕಾಲಹರಣ ಮಾಡಲಿಕ್ಕೆಲ್ಲ ಅವಕಾಶ ಇಲ್ಲ. ಆ ಘಾಟ್ ಪ್ರದೇಶದಲ್ಲಿ ಕೂತು ಕೆಲ ಕಾಲವನ್ನು ಕಳೀಲಿಕ್ಕೆ ಅವಕಾಶ ಇತ್ತು ಇಷ್ಟು ದಿನ. ಅಥವಾ ಪುಣ್ಯ ಸ್ನಾನಕ್ಕೆ ಹೋಗುವವರು ನಿಗದಿತ ಸಮಯಕ್ಕೆ ಪುಣ್ಯ ಸ್ನಾನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡುವವರು ಆ ಘಾಟ್ಗೆ ಹೋಗೋ ದಾರಿ ಮಧ್ಯದಲ್ಲಿ ಮಲಗಲಿಕ್ಕೆ ಅದಕ್ಕೆಲ್ಲ ಅವಕಾಶ ಇತ್ತು. ಇನ್ಮೇಲೆ ಆ ರೀತಿಯಾಗಿ ಯಾರೂ ಇರೋ ಹಾಗಿಲ್ಲ. ನಡ್ಕೊಂಡು ಹೋಗಬೇಕು, ಪುಣ್ಯ ಸ್ನಾನ ಮಾಡಿ ವಾಪಸ್ ಬರಬೇಕು. ಈ ರೀತಿಯಾದ ಕಠಿಣ ನಿಯಮವನ್ನು ಜಾರಿಗೆ ತರಲಾಗಿದೆ. ಜನರ ಸುಲಲಿತ ಒಳ ಹೊರ ಹರಿವಿಗೆ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. VVIPಗಳನ್ನು ಸಾಮಾನ್ಯರಂತೆ ಪರಿಗಣಿಸಬೇಕು ಅನ್ನೋ ಸ್ಟ್ರಿಕ್ಟ್ ಆರ್ಡರ್ಸ್ ಕೂಡ ಪಾಸ್ ಮಾಡಲಾಗಿದೆ. VVIP ಅಂತ ಹೇಳಿ ಅವರನ್ನು ವಿಶೇಷವಾಗಿ ಫೋಕಸ್ ಮಾಡಿ ಪ್ರತ್ಯೇಕ ಮಾರ್ಗದಲ್ಲಿ ಅವರನ್ನು ಕೊಂಡೊಯ್ಯೋದಕ್ಕೆ ಅವಕಾಶ ಇರೋದಿಲ್ಲ. ಕುಂಭಮೇಳ ಎಲ್ಲರಿಗೂ ಒಂದೇ ಅನ್ನೋ ನೀತಿಯನ್ನು ಜಾರಿಗೆ ತರಲಾಗಿದೆ. 2019ರ ಕುಂಭಮೇಳ ಅನುಭವಿಗಳಿಗೆ, ಅದನ್ನು ನಿಭಾಯಿಸಿದ ಅನುಭವಿಗಳಿಗೆ ಮತ್ತೊಮ್ಮೆ ಬನ್ನಿ ಇಲ್ಲಿ ವ್ಯವಸ್ಥೆಯನ್ನು ನಿಭಾಯಿಸಲಿಕ್ಕೆ ಅಂತ ಕರೆತರಲಾಗಿದೆ. ಇಬ್ಬರು IAS ಅಧಿಕಾರಿಗಳಿಗೆ ನಿರ್ವಹಣೆಯ ಹೊಣೆಯನ್ನು ವಹಿಸಲಾಗಿದೆ. 144 ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭ
ಹೀಗಾಗಿ ಇನ್ನು ಫೆಬ್ರವರಿ 26ನೇ ತಾರೀಕಿನವರೆಗೆ ಹೆಚ್ಚು ಕಮ್ಮಿ 20-25 ದಿನಗಳ ಕಾಲ ಅವಕಾಶ ಇದೆ. ಎಲ್ಲರಿಗೂ ಕೂಡ ಸುಲಭವಾಗಿ ಪುಣ್ಯ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಮಾಡುವ ಪ್ರಯತ್ನ ಆಗ್ತಿದೆ. ಮತ್ತೊಂದು ಅವಘಡಕ್ಕೆ ಸಾಕ್ಷಿ ಆಗದೆ ಇರಲಿ ಅಂತ ನಾವು ಕೂಡ ಆಶಿಸೋಣ. ಇನ್ನು ಪ್ರಯಾಗ್ರಾಜ್ಗೆ ಪುಣ್ಯ ಸ್ನಾನಕ್ಕೆ ಹೋದ ಕೆಲ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ, ಗಮನಿಸಿ. ಕನ್ನಡಿಗರು ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಈಗಷ್ಟೇ ನಮ್ಮ ಜೊತೆಲಿ ಮಾತಾಡಕ್ಕೆ ಅವರೆಲ್ಲ ಬಂದಿದ್ದಾರೆ. ಎಲ್ಲಿಂದ ಬಂದ್ರು, ಯಾವಾಗ ಬಂದ್ರು, ಹೆಂಗಿದೆ, ಕಾಲ್ ತುಳಿತ, ಮತ್ತೊಂದು ಮಗದೊಂದರ ನಂತರ ಈಗಿನ ಇಲ್ಲಿನ ಚಿತ್ರಣದ ಬಗ್ಗೆ ಅವರನ್ನೇ ಕೇಳೋಣ. ನಡಿಬೇಕು ಅದು ಇದು ಎಲ್ಲ ಏನು ಚರ್ಚೆಗಳಿದಾವಲ್ಲ, ಅವ್ರೇನು ಹೇಳ್ತಾರೆ, ಅವ್ರಿಗೆ ಏನು ತ್ರಾಸಾಯ್ತು, ಹೆಂಗೆ ಬಂದ್ರು, ಏನು ವೇತ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ಕಾರ ರೀ ಸರ್, ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ. 144 ವರ್ಷ ಆದ್ಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ವಿ ನೋಡಿ, ಎಷ್ಟು ಭಾಳ ಹೆಮ್ಮೆ, ಒಂದೆಷ್ಟು ಪುಣ್ಯ ನಮಗೆ. ಹೇಳಿ ಸರ್, ಎಲ್ಲಿಂದ ಬಂದ್ರಿ ತಾವು? ಸರ್ ನಾವು ತುಮಕೂರಿಂದ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಅರಸೀಕೆರೆಯಿಂದ ಬಂದಿದ್ದಾರೆ, ಕಡೂರಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದೇ ಟ್ರೈನ್ನಲ್ಲಿ ನಾವು ಜರ್ನಿ ಮಾಡಿದ್ದೀವಿ. ನಮಗೆ ಯಾವುದೇ ಕೂಡ ಅಡೆತಡೆ ಆಗ್ದಲೇ ನಾವು ಇನ್ನೊಂದು ಸೈಡ್ ಬುಕ್ ಮಾಡ್ಕೊಂಡಲೇ ಕೂಡ ಬಂದಿದ್ದೀವಿ. ನಮಗೆ ಯಾವುದು ಶ್ರಮ ಅನ್ನಿಸ್ಲಿಲ್ಲ. ಇಲ್ಲಿಗೆ ಬಂದು ನೋಡಿದಾಗ ನಿನ್ನೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನಮಗೆ ಫೋನು ಮೆಸೇಜು ಬರ್ತಾ ಇತ್ತು. ಇವತ್ತು ಬಂದು ನೋಡಿದಾಗ ಇಂಥ ಸ್ವರ್ಗದಲ್ಲಿ ನಾವು ಇದೀವಲ್ಲ ಅನ್ನೋದು ಭಾಳ ಖುಷಿ ಆಯಿತು. ಯಾವುದೇ ಕಾರಣಕ್ಕೂ ಯಾರೇನೇ ಹೇಳಿದ್ರು ಇದು ಮಾಡ್ಕೋಬೇಡಿ. ಇದು ಜೀವನದಲ್ಲಿ ಒಂದ್ಸು ಸಿಕ್ಕಿದೆ ನಮಗೆ, ಅದನ್ನು ಪಡ್ಕೊಬೇಕು, ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ. ಅಮ್ಮ, ತಾವು ಯಾವಾಗ ತುಮಕೂರಿಂದ ಹೊರಟ್ರಿ, ಯಾವಾಗ ಪ್ರಯಾಗ್ರಾಜ್ ರೀಚ್ ಆದ್ರಿ, ಯಾವಾಗ ಪುಣ್ಯಸ್ನಾನ ಮಾಡಿದ್ರಿ? 28ನೇ ತಾರೀಕು ಮಾರ್ನಿಂಗ್ ಹೊರಟ್ವಿ. ಇವತ್ತು ಮಾರ್ನಿಂಗು ನಾವು ಬಂದು ಇಲ್ಲಿ ತಲುಪಿದ್ದು. ತುಂಬಾನೇ ಚೆನ್ನಾಗಿದೆ, ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ಹೇಳಿರೋ ತರ ಯಾವುದು ಇಲ್ಲ, ತುಂಬಾನೇ ಭಯ ಪಡ್ಕೊಂಡು ಬಂದ್ವಿ ಹೇಗಿದೆಯೋ ಏನೋ ಅಂತ. ಆದ್ರೆ ಇಲ್ಲಿ ಯಾವುದೇ ರೀತಿ ಆ ತರ ಕಾಣ್ತಿಲ್ಲ, ತುಂಬಾನೇ ಚೆನ್ನಾಗಿದೆ. ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಜನ ಸೇರ್ತಾರೆ, ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಏನೊಂದು ಅಚಾತುರ್ಯ ಆಗಿ ಹೋಗಿದೆ, ಅಷ್ಟು ಕೋಟಿ ಜನ ಇರುವಾಗ ಹಂಗಾಗತ್ತೆ, ಆಗಿದೆ, ಆಗ್ಬಾರ್ದಾಗಿತ್ತು ಅನ್ನೋದಷ್ಟೇ. ಹೌದು, ನಿನ್ನೆ ಏನಾಗಿದೆ, ಎಲ್ಲರೂ ಒಂದು ಕ್ರೌಡನ್ನ ಇದನ್ ಮಾಡಿ ಅದನ್ನ ಇದು ಹಂಗಾಗಿದೆ ಹಿಂಗಾಗಿದೆ, ಜನಸಂಖ್ಯೆ ಜಾಸ್ತಿ ಆಯ್ತು, ಆಮೇಲೆ ಆ ತುಳಿತದಲ್ಲಿ ಸತ್ತೋದ್ರು, ಈ ತರ ಎಲ್ಲ ಬರೀ ಸುಮ್ನೆ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ಆದ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ನೋಡ್ಬೇಕು ಅಂದ್ರೆ ಜನ ಬಂದು ಒಂದು ಸಲ ನೋಡಿ. 26ನೇ ತಾರೀಕು ಲಾಸ್ಟ್ ಇದೆ, ಬಟ್ ಅಷ್ಟೊಳಗೆ ಬನ್ನಿ. ಬರೋದು ಹೋಗೋದು ಕಾಮನ್, ಜನಕ್ಕೆ ಒಂದ್ ಸ್ವಲ್ಪ ಶ್ರಮ ಆಗುತ್ತೆ, ಮತ್ತೆ ಕಮ್ಮಿ ಆಗುತ್ತೆ, ಎಲ್ಲದೂ ಇದ್ದಿದ್ದೆ. ಹಂಗ ಅನ್ಕೊಂಡು ಅಲ್ಲೇ ಕೂತ್ರೆ ಆಗಲ್ಲ, ನೋಡ್ಬೇಕು. ತುಂಬಾ ವ್ಯವಸ್ಥೆ. ಈಗ ನಾವು ನೋಡಿ ಸುಮಾರು ಒಂದು 20 ದಿನದಿಂದ ಈ ಮಹಾ ಕುಂಭಮೇಳವನ್ನ ಕನ್ನಡಿಗರಿಗೆ ತೋರಿಸ್ತಾ ಇದೀವಿ. ಸರ್, ನಾನು ರಿಪಬ್ಲಿಕ್ನ ಇವತ್ತು ಕುಂಭಮೇಳ ಅಂತ ಅಲ್ಲ, ನಾನು ಹೆಚ್ಚು ಕಡಿಮೆ 3-4 ವರ್ಷದಿಂದ ಪ್ರತಿ ಹಂತದವನ್ನು ನೋಡ್ತೀನಿ. ಯಾವುದೇ ಈಚ್ ಆ್ಯಂಡ್ ಎವರಿ ಪ್ರೋಗ್ರಾಮ್ಸು ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ನಾನು ಔಟ್ ಸೈಡ್ ಇದ್ರು ಮೊಬೈಲಲ್ಲಿ ಕೂಡ ನೋಡ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಂದೂ ಇಂಚು ಬಿಡದಲೆ ಯಾವ ಸಂಧಿ ಮೂಲೆಯಲ್ಲಿದ್ರು ಹುಡುಕೊಂಡು ಹೋಗಿ ನೀವು ಕವರೇಜ್ ಮಾಡಿಕೊಡ್ತೀನಿ.